ಸರಿ ಹೇಳ್ಬಿಡ್ತೀನಿ. ನನ್ನ ಗಂಡನಾಗಿ ಪಡೆಯೋಕ್ಕೆ ನನ್ನ ಎಂಡ್ರ ಪುಣ್ಯನೂ ಅಲ್ಲ, ನನ್ನ ಅಣ್ಣನಾಗಿ ಪಡೆಯೋಕ್ಕೆ ನನ್ನ ತಂಗಿರ ಪುಣ್ಯನೂ ಅಲ್ಲ. ಇಂಥ ತಂಗಿರನ್ನ ಪಡೆಯೋಕ್ಕೆ ಇಂಥ ಎಂಡ್ರನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಕಣ್ರವಾ. ಏಯ್, ಈ ನನ್ನ ಮಗುನ ಇಲ್ಲೇ ಪಕ್ಕದಲ್ಲೇ ಗುಂಡಿ ತೆಗ್ದು ಊತಾಕ್ರಲ್ಲ. ಕಪಟ ಕಳಿಸುತ್ತೆ, ಮುಖವಾಡ ಬೀಳುತ್ತೆ. ಗೋಡಂಬಿ ಬಾರ್ಲಾ. ಏಯ್ ಗೋಡಂಬಿ, ಲೇ ಗೋಡಂಬಿ ಬಾರ್ಲಾ. ಅದು ಯಾವ ಗಳಿಗೆಯಲ್ಲಿ ನಮ್ಮ ಗೋಡಂಬಿ ರಕ್ತದಾಗ ಫೋಟೋ ಬರ್ಸ್ಕೊಂಡ್ಬಂದೋ ಏನೋ, ನಮ್ಮ ರಕ್ತ ಸಂಬಂಧ ಇನ್ನೂ ಗಟ್ಟಿ ಆಯ್ತೈತೆ ಅಂತ ನನಗೆ ಅನಿಸ್ತೈತೆ. ಪರ್ಶು ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹೌದು ಕಣೆ, ಅವನ ನಡವಳಿಕೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅನ್ನದಾನ ಮಾಡಿಸ್ದ ಅಂತನಾ? ಅಲ್ಲ, 2-3 ದಿವಸದಿಂದ ಕಾಣಿಸ್ತಿರ್ಲಿಲ್ಲ. ಏನೋ ಮನೆ ಹಾಳು ಕೆಲಸ ಮಾಡ್ತಿದ್ದಾನೆ ಅಂದ್ಕೊಂಡ್ರೆ ಈಗ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟು ಟೆಂಡರ್ ಆಗಿದೆ, ಅನ್ನದಾನ ಮಾಡಿಸಿದ್ದೀನಿ ಅಂತಾನಲ್ಲ. ಅದು ಅವ್ರ ಅಪ್ಪಂಗೆ ಗೊತ್ತಿಲ್ಲದೆ. ನನಗೂ ಹಾಗೆ ಅನಿಸ್ತಿದೆ ಅಕ್ಕ. ಪಬ್ಲಿಸಿಟಿ ತಗೊಳ್ಳೋದ್ರಲ್ಲಿ ಅಪ್ಪ ಮಗ ಇಬ್ಬರು ಎತ್ತಿದ ಕೈ ಅಲ್ವಾ? ಅದರಲ್ಲೂ ಅವ್ರ ಅಪ್ಪ ಹಾಕಿದ ಗೆರೆನ ದಾಟ್ದವನಲ್ಲ. ಈಗ ಅನ್ನದಾನ ಹೇಗೆ ಮಾಡಿಸ್ಬಿಟ್ಟು ಬಂದ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅಪ್ಪ ಮಗ ಇಬ್ಬರನ್ನೂ ನಾನು ನಂಬಕ್ಕೆ ಸಾಧ್ಯನೇ ಇಲ್ಲ ಅಕ್ಕ. ಛೇ, ನಾನೇನು ಇವ್ರ ಮಾತನ್ನೆಲ್ಲ ನಂಬಿಡ್ತೀನೇನೆ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡಿದ್ನಂತೆ. ಹಾಗಿದೆ ಇವ್ರು ಮಾಡ್ತಿರೋ ಕೆಲಸ. ಇದೆಲ್ಲ ಇವ್ರೇನು ಕಷ್ಟಪಟ್ಟು ದುಡ್ದಿರೋ ಆಸ್ತಿ ಅಂದ್ಕೊಂಡ್ಯಾ? ಎಲ್ಲ ನನ್ನ ತವ್ರ ಮನೆಯದು. ಅಕ್ಕ, ನೀನು ನನ್ನ ಹತ್ರ ತುಂಬ ವಿಷಯ ಮುಚ್ಚಿಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರತಿ ಸಲ ಒಂದಲ್ಲ ಒಂದು ವಿಷಯ ಹೇಳ್ತೀಯ, ಆಮೇಲೆ ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀಯ. ಆವತ್ತು ಅವ್ರು ನಿಮ್ಮಪ್ಪ ತಂದ್ಕೊಡ್ತಾನ ಅಂತ ಕೇಳಿದ್ರೆ ಅವ್ರನ್ನ ಕೋಪದಲ್ಲೇ ನೀನು ನೋಡಿದೆ. ಮತ್ತೊಂದು ದಿನ ಶಿವು ಮನೆ ಮಾರಾಟಕ್ಕೆ ಬಂದಾಗ ಈ ಆಸ್ತಿ ಎಲ್ಲ ಅವಂದೇ, ದೊಡ್ಡ ಜಮೀನ್ದಾರ್ ವಂಶ ಒಂದು ಅಂತ ಹೇಳಿದೆ. ಅವನು ಹೊಟ್ಟೆ ಶ್ರೀಮಂತ ಅಂತ ದೊಡ್ಡ ಜಮೀನ್ದಾರ್ ವಂಶದಲ್ಲಿ ಹುಟ್ಟಿರೋ ನಮ್ಮ ಶಿವು ನಡು ಬೀದಿಲಿ ಮನೆ ಕಳ್ಕೊಂಡು ನಿಲ್ಲೋ ಪರಿಸ್ಥಿತಿ ಬಂದಿದೆ ಅಂದರೆ ಅದಕ್ಕೆಲ್ಲ ಗಂಡ ಅನ್ಸ್ಕೊಂಡಿರೋ ನಮ್ಮನೆ ಪಾಪಿನೇ ಕಾರಣ. ಮೊನ್ನೆ ಅವ್ರ ಜೊತೆ ನಾನು ಮಾತಾಡ್ತಿದ್ದಾಗ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀರಲ್ಲ ನೀವಿಬ್ಬರು. ನಾನು ಹಿಂದೆ ಏನೇನು ಮಾಡಿದೆ ಅಂತ ಒಂದು ಸಾರ್ತಿ ನಿಮ್ಮ ಮಕ್ಕಳನ್ನ ಕೇಳಿ ತಿಳ್ಕೊ. ಇಲ್ಲಿ ಏನು ನಡೀತಿದೆ ಅಕ್ಕ? ನನಗೆ ಸತ್ಯ ಗೊತ್ತಾಗಬೇಕು. ನಿಜ ಹೇಳಕ್ಕ. ಸುಶೀಲಾ, ಈ ವಿಷಯ ಎಲ್ಲ ಕೇಳಿದ್ಮೇಲೆ ನಿನಗೆ ಅನುಮಾನ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಆದರೆ ನಾನು ಯಾವ ವಿಷಯನೂ ಬಿಡಿಸಿ ಹೇಳೋ ಪರಿಸ್ಥಿತಿಲಿಲ್ಲ. ಆ ಪರಿಸ್ಥಿತಿ ಇನ್ಯಾವಾಗಕ್ಕ ಬರುತ್ತೆ? ನೀನು ಹೀಗೆ ಎಲ್ಲ ವಿಷಯ ಮುಚ್ಚಿಟ್ಕೊಂಡಿದ್ರೆ ಅವ್ರು ಆಡಿದ್ದೇ ಆಟ ಅಂತ ಆಡ್ತಿರ್ತಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ? ಇವ್ರ ಅಟ್ಟಹಾಸನ ಮೆಟ್ಟಿನಿಲ್ಲಕ್ಕೆ ಅಂತ ಒಬ್ಳು ಬಂದಿದ್ಲು. ಅವಳಿಗೆ ಎಲ್ಲಿದ್ದಾಳೋ, ಏನಾಗಿದ್ದಾಳೋ, ಅಥವಾ ಬದುಕಿದಾಳೋ ಇಲ್ವೋ ಅನ್ನೋದೇ ದೊಡ್ಡ ಅನುಮಾನ. ಅಂಥದ್ರಲ್ಲಿ ಎಲ್ಲ ಗೊತ್ತಿದ್ದು ನಾನು ಹೇಗೆ ಸತ್ಯ ಹೇಳಲಿ?
ಇನ್ನೊಬ್ಬರು ಜೀವಕ್ಕೆ ಹಾನಿ ಆಗ್ಬೋದು ಕಣೆ. ಅದಕ್ಕೆ ಪ್ರತಿ ಸಲ ನೀನು ಇವ್ರ ವಿರುದ್ಧ ಹೋದಾಗ ನಾನು ನಿನ್ನ ತಡೆದಿದ್ದು. ಆದರೆ ನೀನು ನನ್ನ ಮಾತೇ ಕೇಳ್ತಿರ್ಲಿಲ್ಲ. ಅಕ್ಕ, ಏನಾದರೂ ಆಗೋದಿದ್ರೆ ನನಗೆ ಆಗಲಿ, ನೀನೇನು ಯೋಚನೆ ಮಾಡಬೇಡ ಅಕ್ಕ. ನಮ್ಮ ಶಿವು ಪಾರು ಇರೋವರೆಗೂ ನಮಗೇನೂ ಆಗಲ್ಲ. ಶಿವು ಪಾರು ಇರೋವರೆಗೂ ಏನೂ ಆಗಲ್ಲ ಅನ್ನೋ ಧೈರ್ಯದಲ್ಲಿ ನೀನಿದೆಯಾ. ಆದರೆ ನನಗೇನು ಅನ್ಸುತ್ತೆ ಗೊತ್ತಾ, ನಮ್ಮಿಂದ ಶಿವು ಪಾರು ಏನಾರು ಆಗ್ಬಿಟ್ರೆ ಅಂತ. ಅಕ್ಕ, ಸುಶೀಲಾ, ನಾವು ಕಟ್ಕೊಂಡಿರೋದು ಒಬ್ಬ ಪಾಪಿನ ಕಣೆ. ಅವನು ಸಾಮಾನ್ಯದ ಮನುಷ್ಯ ಅಲ್ಲ. ಅವನು ಯಾವತ್ತೂ ಸಂಬಂಧಗಳಿಗೆ ಬೆಲೆನೇ ಕೊಡಲ್ಲ. ಅವನು ತನ್ನ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಯಾವಾಗ ಯಾರಿಗೆ ಏನು ಬೇಕಾದರೂ ಮಾಡ್ಬೋದು. ಹೆತ್ತ ಮಗಳೇ ಆಗಿರಲಿ ಅಥವಾ ಕಟ್ಕೊಂಡು ಹೆಂಡ್ತಿನೇ ಆಗಿರಲಿ. ಅದಕ್ಕೆ ಕಣೆ, ಏನೂ ಮಾಡಬೇಡ, ಸುಮ್ಮನೆ ಇದ್ಬಿಡು ನೀನು. ಅಲ್ಲ ಕಲ, ಆ ಶಿವ ಮನೆಯವ್ರ ಮುಂದೆ ಇವಾಗ ತಾನೇ ಒಳ್ಳೆಯವನ್ನ ಕೊಂಟಿದ್ದೀನಿ, ಅಷ್ಟಲ್ಲಿ ಬಂದಲ್ಲ ನಂದು ಎಲ್ಲಿಡ್ಲಿ ಅಂದ್ಕೊಂಡು. ನೀನು ಹೋಗಿ ಆ ಶಿವಗೆಲ್ಲ ಹೇಳ್ಬಿಟ್ರೆ ನನ್ನ ಪ್ಲ್ಯಾನ್ ಎಲ್ಲ ಸರ್ವನಾಶ ಆಗೋತೈತ್ ಕಲ. ಹೋತು ಪಾಪ ಕಂಡ್ರಲ್ಲ, ಆ ಶಿವ ಮನೇಲಿ ತಿಂದಿರೋ ಅನ್ನ ಎಲ್ಲ ರಕ್ತ ಗರ್ದು ಹೋಯ್ತೈತಲ್ಲ. ಕೊಡಂಬಿ, ಇಷ್ಟೆಲ್ಲ ರಕ್ತ ಹೋದ್ಮೇಲೆ ಬದುಕಿದ್ದೇನ್ಲ ಮಾಡಿ? ಸಾಯ್ಲ ಏಯ್, ನೋಡ್ಲಾ ಜೀವ ಹೋಗೈತ. ಅಣ್ಣ ಉಸಿರೇ ಆಚೆ ಬತ್ತಿಲ್ಲ, ಸತ್ತೋಗೋಣ. ಅದೇನೋ ಅಂತಾರಲ್ಲ ಸತ್ತಾಗ ರೆಸ್ಟ್ ಇನ್ ಪೀಸು. ಇವತ್ತು ಎಣ್ಣೆ ಜೊತೆಗೆ ನಮ್ಗೊಂದು ಚಿಕನ್ ಪೀಸು. ಲೈ ಇವನು ಆ ಜೈರಾಮನ್ ಜೊತೆಗೆ ಊತ್ಬಿಡ್ರಲ್ಲ. ನಾನಿನ್ನ ಮರೆಯಲಾರೆ. ಯಾವನೋ ಬತ್ತವನೆ ಸೊತ್ತಗೊಂತಾನೆ, ಯಾವನ ನೋಡ್ರೆ ನನ್ನ ಮನ ಬರ್ತದೆ, ಕಳ್ಸ್ಕೊಳ್ಳಿ. ನಾನಿನ್ನ ಮರೆಯಲಾರೆ. ಅದ್ಗೆ ಯಾಕೋ ನಿನ್ಗೆ ಆ ಜಡೆನೇ ಚಂದ ಕಾಣ್ತಿಲ್ಲ. ನಿನ್ ಕೂದಲು ಬಿಟ್ರೇನೆ ಚಂದ. ಆ ಜಡೆನ ತೆಗ್ದ್ಬಿಡತ್ಗೆ. ಅಣ್ಣ, ಊಟ ಮಾಡೋಣ? ಯಾಕೋ ಒಂಥರ ಸಂಟ ಕಣವ, ನಂಗೆ ಊಟ ಬೇಡ. ಯಾಕೆ ಮಾವ, ಏನಾಯ್ತು? ಒಂಥರ ಬೇಜಾರಾಯ್ತೈತೆ, ಹಸುವೆ ಇಲ್ಲ. ಗೋಡಂಬಿನೋ ಗೊರಕೆನವೇ ಗೋಡನ್ಗೆ ಹೋಗಿ ಬಂದ್ರ ಅಂತ ನಾ ಕೇಳಲೇ ಇಲ್ಲ. ಹೇಳಿ ಯೋಸಿ ಫೋನ್ ಮಾಡಮ್ಮ. ಇದು ನಮ್ಮ ಗೋಡಂಬಿ ಫೋನ್ ರಿಂಗ್ ಟೋನ್ ಇದ್ದಂಗೆ ಐತಲ್ಲ. ಗೋಡಂಬಿ, ಗೋಡಂಬಿ, ಲೈ ಗೋಡಂಬಿ ಎದ್ದೇಳ. ಇದೇನುವ ಈ ಪಟ್ಟಿ ರಕ್ತ ಸುರಿತೈತೆ. ಗೋಡಂಬಿ ಮಾತಾಡ್ಲಾ? ದಣಿ ಅದು ನೀನ್ ಮಧ್ಯ ಮಾತಾಡ್ಬೇಡ ಛತ್ರಿ. ಮಾತಾಡ್ಬೇಕಾದವನು ಅವನು. ಅಪ್ಪಯ್ಯ, ಇದ್ರಲ್ಲಿ ನಂದೇನು ತೆಪ್ಪೈತೆ? ಯಾವುದೋ ಕೆಲಸ ಮುಗಿಸು ಅಂತ ಹೋಯ್ತಿದ್ದೋದಕ್ಕೆ ಆ ನನ್ನ ಮಗ ಗೋಡಂಬಿ ಯಾಕಲ್ಲಿ ಬರಬೇಕಿತ್ತು? ಎಲ್ಲ ಕೆಲಸ ಹಾಳಾಗೋಯ್ತದೆ ಅಂತ ಹೊಡೆದೆ. ತೆಪ್ಪ ಹಾವಿನ ಹುತ್ತದ ಹತ್ರ ಹೋಗ್ಬೇಡ ಅಂತ ಎಷ್ಟು ಸಾರ್ತಿ ಹೇಳ್ತೀನಿ. ಆದರೂ ಹಾವಿನ ಹೆಡೆನೇ ಮುಟ್ಟಕ್ಕೆ ಹೊರಟಿದೆಯಲ್ಲ, ಮತ್ತೆ ತಪ್ಪ ಅಂತ ಬೇರೆ ಕೇಳ್ತೀಯ. ನೀನು ನನ್ನ ಮಗ ಏನೋ? ಅಪ್ಪಯ್ಯ, ಶೋ ತಪ್ಪು ಮಾಡೋದೇ ದಿಟ ಆದರೆ ನಾವು ಹಿಡೋ ತಪ್ಪು ಹೆಜ್ಜೆ ಭೂಮಿ ತಾಯಿ ಕೂಡ ಗೊತ್ತಾಗಬಾರ್ದು. ಆಗ ತಪ್ಪು ಮಾಡಬೇಕು. ಆದರೆ ನೀನು ಮಾಡಿದ್ದೇನು? ದಣಿ, ಯಾವುದು ಹಳೆ ತಪ್ಪು ಸರಿ ಮಾಡೋಕ್ಕೆ ಅಂತ ಹೋಗೋರು. ನೀವು ಹಿಂಗೆ ಹೋದ್ರೆ ಬೇಜಾರಾಗಕ್ಕಿಲ್ವ ಹೇಳಿ? ಚಿಕ್ಕ ವಯಸ್ಸಿನಿಂದ ಇವನಿಗೆ ಸರಿಯಾಗಿ ಒದೆ ಕೊಟ್ಟು ಬೆಳೆಸಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸರಿ ಅನ್ನೋದನ್ನ ತಪ್ಪು ಅಂದ್ಕೊಂಡು ಮಾಡಿದ್ರೆ ಅದು ತಪ್ಪೇ ಆಗುತ್ತೆ.
ಅದೇ ತಪ್ಪನ್ನ ಸರಿ ಅನ್ಕೊಂಡು ಮಾಡಿದ್ರೆ ಅದು ಸರಿ ಆಗುತ್ತೆ. ಚಿಕ್ಕನ್ನಿಂದಲೂ ಈ ಪಾಠ ಇವನಿಗೆ ಹೇಳ್ಕೊಂಡೇ ಬಂದಿದ್ದೀನಿ, ಆದರೆ ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ಎಲ್ಲ ಅರ್ಥ ಆಯ್ತದಪ್ಪಯ್ಯ. ಏನೋ ವಯಸ್ಸು ಆತ್ರಕ್ಕೆ ಬಿದ್ದು ಮೂತದಲ್ಲಿ ಕೈ ತೊಳೆಯೋ ಕೆಲಸ ಮಾಡಿಬಿಟ್ಟೆ. ಇವಾಗ ಹಿಂಗೆ ಎಡವಟ್ಟಾಗಿ ಕುಂತೈತೆ, ಹಂಗಂತ ಮಾಡೋ ಕೆಲಸ ಮಾಡ್ಬಿಟ್ಟು ನಾನು ಸುಮ್ಮನಿದ್ದಾನೆ. ಎಲ್ಲ ಬಂದಿರಂತ ಹೇಳಿವ್ನಿ. ಈಗಲೂ ನಮ್ಮ ಅಪ್ಪಯ್ಯ ಅವರೇನೋ ನಂಬಿಕೆಯಲ್ಲಿ ಧೈರ್ಯವಾಗಿವ್ನಿ. ತಿಂಡಿ ಎಲೆನ ತಿಪ್ಪೆಗೆ ಎಸೆದು ಬಾರು ಅಂದರೆ ಜೋಬಲ್ಲಿ ಇಟ್ಕೊಂಡು ತಂದಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಯಾವಾಗಲೂ ಹೆಣ್ಮಕ್ಳ ವಿಚಾರದಲ್ಲೇ ಗಂಡಸರು ಎಡಬೋದು. ಮೊದಲು ಆ ಬಗ್ಗೆ ಎಚ್ಚರವಾಗಿರಬೇಕು. ಇಲ್ಲ ಅಂದರೆ ತಪ್ಪುಗಳ ಸಂಖ್ಯೆ ಜೊತೆಗೆ ಶತ್ರುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಹೋಗಿ ಹೋಗಿ ಆ ಶಿವ ಮನೆಯವ್ರ ವಿಚಾರದಲ್ಲಿ ಕೈ ಹಾಕಿದೆಯಲ್ಲ, ಏನು ಹೇಳೋದು ನಿನಗೆ? ಅಲ್ಲ ದಣಿ, ಇಷ್ಟಕ್ಕೂ ಅವನೇನು ಶಿವ ಮನೆಯವನ ಕೆಲಸದವನ್ ತಾನೆ. ಛತ್ರಿ, ಗೋಡಂಬಿ ನಮ್ಮಗಳ ಲೆಕ್ಕದಲ್ಲಿ ಕೆಲಸದವನಾಗಿರಬಹುದು, ಆದರೆ ಶಿವಗೆ ಸ್ವಂತ ತಮ್ಮ ಇದ್ದ ಹಾಗೆ. ಶಿವಗೇನಾದರೂ ಆದರೆ ಪಾರ್ವತಿ ಬರ್ತಾಳೆ, ಪಾರ್ವತಿಗೇನಾದರೂ ಆದರೆ ಶಿವು ಬರ್ತಾನೆ. ಅವರಿಬ್ರಿಗೂ ಸಂಬಂಧಪಟ್ಟವ್ರಿಗೇನಾದರೂ ಆದರೆ ಶಿವು ಪಾರ್ವತಿ ಇಬ್ಬರು ಒಟ್ಟಿಗೆ ಬರ್ತಾರೆ. ಆದರೆ ಆ ಗೋಡಂಬಿ ಸತ್ತಗವನಲ್ಲ. ಯಾಕೋ ಗೋಡಂಬಿ ಫೋನೇ ಎತ್ತಿಲ್ವಲ್ಲ? ಇನ್ನೊಂದ್ಸಲ ಟ್ರೈ ಮಾಡಿ ಭಾವ. ಅಣ್ಣ, ಗೋಡಂಬಿ ಗೋಡಂಬಿ ಅಣ್ಣ, ನಾನು ಗುರ್ಕೆ ಅಣ್ಣ. ಏನಾಯ್ತು ಗೋಡಂಬಿಗೆ? ನಾವು ಆಲೆ ಮನೆ ತವ ರೋಡಲ್ಲಿ ಬರ್ತಾ ಇದ್ವಾ, ಗೋಡಂಬಿ ರಸ್ತೆ ಬಿದ್ದೋಗಿದ್ದಣ್ಣ. ರಕ್ತ ನೀರ್ ಅರ್ಧಂಗ್ ಅರ್ಧ ಹೋಗ್ತೈತಣ್ಣ. ಮಕ್ಕಳವ ಅಣ್ಣ, ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಬಿರ್ನೆ ಇಲ್ಲಿಗೆ ಬಂದ್ಬಿಡೋಣ. ಕೊರ್ಕೆ ಎಲ್ಲೆಲ್ಲ ಇದ್ದೀರಿ ಇವಾಗ? ಅಣ್ಣ, ಆಲೆ ಮನೆ ರೋಡ್ ತವ ಇರ್ತೀವಿ, ಬಾ ಅಣ್ಣ. ಅಲ್ಲೇ ಇರು, ನಾ ಈಗಲೇ ಬರ್ತೀನಿ. ನೀ ಗೋಡಂಬಿ ಗೋಡಂಬಿಗೆ ಏಟಾಗೈತಂತೆ, ತಲೆಲ್ಲ ರಕ್ತ ಬರ್ತೈತಂತೆ. ನಾವು ಹೋಗ್ಬಿಟ್ಟು ಬರ್ತೀನಿ. ನಾನು ಹೋಗ್ಬರ್ತೀನಿ ಮಾವನ ಜೊತೆ, ನೀವು ಹುಷಾರು. ಗೋಡಂಬಿ, ನೀ ಗೋಡಂಬಿ, ನೀ ಗೋಡಂಬಿ, ಗೋಡಂಬಿ, ನೀ ಗೋಡಂಬಿ. ಉಸಿರೇ ನಿಂತೋಗೈತಪ್ಪಯ್ಯ. ಇಂಥವ್ರೆ ಹೊಡೆದವ್ರೆ ಅಂತ ಹೇಳಕ್ಕೆ ಸಾಕ್ಷಿನೇ ಇಲ್ವಲ್ಲ. ಅವನು ಸತ್ತೋಗಿದ್ದು ನಿನ್ನ ಪುಣ್ಯ. ಅಕಸ್ಮಾತ್ ಬದುಕಿದ್ದಿದ್ರೆ ನಿನ್ಗತಿ ಏನೋ. ತೆಪ್ಪಾಗೋಯ್ತಪ್ಪಯ್ಯ. ಆ ಜೈರಾಮನ ಹೊಸಿ ರಂಗಾಗಾಡ್ಬಿಟ್ಟ, ಅದಕ್ಕೆ ಅವನು ಹೊಡೆದ್ಬಿಟ್ಟೆ. ಅವನ ತಂಗಿನೇನು ಮಾಡ್ತೆ? ತಂಗಿನ ಎಲ್ಲಿ ಊತಿದ್ನೋ ಅವನು ಅಲ್ಲೇ ಊದ್ಬಿಟ್ಟೆಪ್ಪಯ್ಯ. ಪಾಪ, ಅಣ್ಣ ತಂಗಿ ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಚಿಕ್ಕದಣ್ಗಳ ಆಸೆ. ಏ ಛತ್ರಿ, ಮೊದಲಿನ ಹಾಗಲ್ಲ ಈಗ. ಎಲ್ಲರ ಕೈಗೂ ಮೊಬೈಲ್ ಬಂದಿದೆ. ಜೇಬಲ್ಲಿರೋ ಮೊಬೈಲು ಕೈಗೆ ಬರುತ್ತೆ. ಕೈನಲ್ಲಿರೋ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಒಂದೇ ಒಂದು ಸಣ್ಣ ತುಣುಕು ಈಚೆ ಬಂದರೂ ಸಾಕು, ನಿನ್ನನ್ನು ಉಳಿಸೋದಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಮತ್ತೆ ಇವಾಗ ಏನು ಮಾಡ್ದಪ್ಪಯ್ಯ? ಇನ್ನು ಮುಂದೆ ತಪ್ಪಾದರೂ ಸಾಕ್ಷಿಗಳನ್ನು ಉಳಿಸ್ಬಾರ್ದು. ಹೇಗೂ ಸತ್ತೋಗಿದಾರಲ್ವಾ, ನೋಡ್ಕೋತೀನಿ, ಹೋಗು. ಇದೇ ನನಗೆ ಇನ್ನೂ ಧೈರ್ಯವಾಗಿಟ್ಟಿರೋದಪ್ಪಯ್ಯ. ಥ್ಯಾಂಕ್ಸ್ ಅಪ್ಪಯ್ಯ. ದಣಿ, ಇನ್ನು ಈ ಕೇಸು ನಮ್ಮ ಮ್ಯಾಗ ಬರೋಕ್ಕಿಲ್ಲ ಅಲ್ವ್ರ? ಲೇ ಅನ್ನೋದಕ್ಕೆ ಅವಳೇ ಇಲ್ವಂತೆ. ಇನ್ನು ಕರೆಯೋದು ಯಾರನ್ನೋ ಛತ್ರಿ? ಆ ಶಿವು ಬಲಗೈ ಬಂಟ, ಒಬ್ಬ ನಿಕಾಲಿ. ಹೀಗೆ ಒಬ್ಬೊಬ್ಬರನ್ನೇ ತೆಗಿತಾ ಬರಬೇಕು ಅಲ್ವಾ?
ಅರ್ಥ ಆಯ್ತು ದಣಿ. ಲೇ ಗೋಡಂಬಿ, ನಮ್ಮನ್ ಬಿಟ್ಟು ಹೋಗ್ಬೇಡಕ್ಕಲ್ಲ, ನಿಂಗೇನು ಆಗಕ್ಕಿಲ್ಲ. ಇನ್ನೇ ನನ್ನ ಅತ್ತೆ ಬಂದ್ಬಿಡ್ತಾರಕ್ಕಲ್ಲ. ಗೋಡಂಬಿ ಗೋಡಂಬಿ ಕಣ್ ತೆಗಿಲ್ಲ ಅಣ್ಣ. ಅದಕ್ಕೆ ಗೋಡಂಬಿ 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 ಅಣ್ಣ, ಗೋಡಂಬಿ ಅಣ್ಣ, ಗೋಡಂಬಿ ಅಣ್ಣ, ಗೋಡಂಬಿ ಅಣ್ಣ. ಏನೆಲ್ಲ ಮಾಡ್ಕೊಂಡೆ ಬಿಡ್ಲೋ? ಗೋಡಂಬಿ ಅಯ್ಯೋ, ಗೋಡಂಬಿ ರಕ್ತ ತುಂಬಾ ಹೋಗ್ತಿದೆ ಮಾವ. ಏನಾಯ್ತು ಗೋಡಂಬಿಗೆ? ಅಣ್ಣ, ಗೋಡನ್ಗೆ ಹೋಗಿ ಬರ್ತಾ ಇದ್ವಾ, ನನ್ನ ಕಾರ್ ದಾರಿಯಲ್ಲಿ ನಮ್ಮ ಮನೆಗೆ ಹೋಗುಮ್ಮ ಅಂತ ಹೋಯ್ತಿದ್ದೆ. ಗೋಡಂಬಿ ಈ ರೋಡ್ನಾಗ ಬಂದ. ಆ ರೋಡಲ್ಲಿ ಲೈಟ್ ಇರ್ಲಿಲ್ಲ ಅಂತ ಭಯ ಆಯ್ತು. ಇದೇ ರೋಡ್ಗೆ ವಾಪಸ್ ಬಂದೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಯ್ತಾಯ್ತು. ತೆಗೆದು ನೋಡಿದ್ರೆ ಅದು ಗೋಡಂಬಿದು. ಓ ಮಕ್ಕಳವ, ಯಾಕವ ಯಾಕವ ನಮ್ಮ ಗೋಡಂಬಿಗೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟೆ? ಗೋಡಂಬಿ ಹೇಳಮ್ಮ ಯಾಕೆ? ಮಾವ ಯೋಚನೆ ಮಾಡ್ಬೇಡ. ಬ್ಲಡ್ ಹೋಗೋದ ತಡೆದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ನೀನ್ ಟವರ್ ಕೊಡು. ಆಯ್ತು. ಅಯ್ಯೋ, ಕಾಯದ ಮೇಲೆ ಕಟ್ಟಕ್ಕಾಗಲ್ವಲ್ಲ, ಏನ್ ಮಾಡೋದು? ಯೋಚನೆ ಮಾಡಿ ಮಾಡಿ ಯಾಕೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊತೀರಾ? ಏನಾರ ಒಂದು ವ್ಯವಸ್ಥೆ ಮಾಡೋಣ ಬುಡಿ. ಹೆಂಗು ಸತ್ತಾಗೋನಲ್ಲ, ನೀ ಯಾಕೆ ತಲೆ ಕೆಡಿಸ್ಕೊತೀರಾ? ತಲೆ ಮೇಲೆ ಕೂರಿಸ್ಕೊಳ್ಳೋದಕ್ಕೆ ಅವನೇ ನನ್ನ ನೆಂಟನ, ಸಂಬಂಧಿನ, ಎಲ್ಲ ಬೀಗನ. ಹೆತ್ತ ಮಗಳನ್ನೇ ಜೀವನದಿಂದ ಎತ್ತಿ ಆಚೆ ಬಿಸಾಕಿದ್ದೀನಿ. ಇನ್ನು ಇವನು ಯಾವ ಲೆಕ್ಕನೋ? ಹಂಗಾದ್ರೆ ನಿಮ್ಮ ಯೋಚನೆ ಏನು ಅಂತ ಕೇಳಿದೀನಿ. ಇದ್ದವಳು ಇಟ್ಟು ಇಟ್ಟು ಹಿಡಿತಾಳೆ, ಇರಿದವಳು ಹುಟ್ಟು ಹುಟ್ಟು ಹರಿತಾಳು. ಮನೆಯಲ್ಲಿ ಸುಶೀಲಂದೇ ಒಂದು ಕತೆ ಆದರೆ ಹೊರಗಡೆ ಈ ನನ್ನ ಮಗಂದು ಇನ್ನೊಂದು ಕತೆ. ಹಿಡಿದು ಪಟ್ಟು ಬಿಡಬಾರ್ದು ಅಂತ ಮುಂದೆ ಹೆಜ್ಜೆ ಇಟ್ಟವನಿಗೆ ಕಲ್ಲು ಸಿಕ್ಕರೆ ಪರವಾಗಿಲ್ಲ, ಕಲ್ಲು ಬಂಡೆನೇ ಸಿಕ್ಕರೆ ಏನು ಮಾಡೋದು? ಇಂಥವ್ರನ್ನೆಲ್ಲ ಕಟ್ಕೊಂಡು ಮುಂದೇನು ಅಂತ ನನ್ನ ಯೋಚನೆ. ನೀವು ಬುಡಿದಣಿ ಸಾಮಾನ್ಯವಾ? ದೊಂಬಿನ ದೊಂಬಿ ಮಾಡ್ತೀರಾ, ದೊಂಬಿನ ಸಿಂಬಿ ಸುತ್ಕೋತೀರಾ. ಅದೇನೋ ಸರಿ, ಆದರೆ ಇದ್ದೂರಲ್ಲೇ ಮುದ್ದೆ ತಿನ್ನೋನ್ಗೆ ಸಿದ್ಲೂರಲ್ಲಿ ಗೆದ್ಲು ತಿಂದ ಅಂದಂಗೆ ಆಗ್ಬಾರ್ದಲ್ವಾ? ಆ ಗೋಡಂಬಿ ಸಾವಿಂದ ಶಿವು ಸುಮ್ಮನೆ ಇರ್ತಾನ? ಅವನು ಸತ್ತ ಅಂತ ಹೇಳಿ 4 ಜನನ ಕರ್ಕೊಂಬಂದು ಚಟ್ಟ ಕಟ್ಟಿ ಅವನನ್ನು ಎತ್ಕೊಂಡು ಹೋಗಲ್ಲ. ಮತ್ತೆ ಸತ್ಮ್ಯಾಕಿನ್ನೇನು ಮಾಡ್ತಾರೆ ದಣಿ? ಇದಾಳಲ್ಲ ಡಾಕ್ಟರ್ ಪಾರ್ವತಿ, ಸತ್ತೋಗಿರೋರನ್ನು ಕೂಡ ಜೀವ ಕೊಟ್ಟು ಬದುಕಿಸೋಷ್ಟು ಚಾಲಾಕಿ ಅವಳು. ಆವತ್ತು ದೇವಸ್ಥಾನದಲ್ಲಿ ಶಿವಗೆ ಕರೆಂಟ್ ಹೊಡೆದು ಸತ್ತೇ ಬಿದ್ದು ಹೋಗಿದ್ದ, ಅಂಥವನಿಗೂ ಉಸಿರು ಕೊಟ್ಟು ಬದುಕಿಸ್ಕೊಟ್ಲು. ಆವತ್ತು ಅವಳು ಅಲ್ಲಿಗೆ ಬರದೇ ಹೋಗಿದ್ದಿದ್ರೆ ಶಿವು ಅಲ್ಲೇ ನೆಗೆದು ಬಿದ್ದು ಹೋಗ್ತಿದ್ದ. ಸೋಮೇಗೌಡನ ಜೊತೆ ಪಾರ್ವತಿ ಮದುವೆ ಆಗ್ತಿತ್ತು. ವಿಷಯ ಇವತ್ತು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ದಣಿ ಹಂಗಾದ್ರೆ ಗೋಡಂಬಿ ಬದುಕ್ಬಿಡ್ತಾನ? ತಲೆಗೆ ಹೊಡೆತ ಬಿದ್ದಿರೋದು. ಹೊಡೆದಿರೋದು ಯಾರು? ನನ್ನ ಮಗ. ಉಂಡವನಿಗೆ ಊಟ ಬೇಡ, ಗುಂಡು ಕಲ್ಲಿಗೆ ಎಣ್ಣೆ ಬೇಡ. ನನ್ನ ಮಗ ಹೊಡೆದವನಿಗೆ ಈ ಭೂಮಿನೇ ಬೇಡ. ಅವನು ಪುಣ್ಯ ಇದ್ದರೆ ಸೀದಾ ಸ್ವರ್ಗಕ್ಕೆ ಹೋಗ್ತಾನೆ. ಆದರೂ ಗೋಡಂಬಿ ಸತ್ತಿರೋದು ನಮ್ಮ ಮನೆ ಹತ್ರನೇ. ಆದ್ದರಿಂದ ಶಿವು ಮತ್ತು ಪಾರ್ವತಿ ಏನಾದರೂ ಸಹಾಯ ಕೇಳಿಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ. ನಾವು ಎಚ್ಚರಿಕೆಯಿಂದ ಇರಬೇಕು. ಪರಶುಗೆ ಒಳಗಡೆ ಇರೋದಕ್ಕೆ ಹೇಳು, ಯಾರ ಕಣ್ಗೂ ಕಾಣಿಸ್ಕೊಳ್ಳೋದು ಬೇಡ. ದಣಿ ಚಿಕ್ಕವರು ಆಗಲೇ ಒಳಗಡೆ ಅವರೇ. ಆದ್ರೂ ಸತ್ ಬಾಡಿ ಮುಂದೆ ಮಡಿಕೊಂಡು ಏನು ಸಹಾಯ ಕೇಳೋರು? ಏನು ಹಣಕಾಸು ಸಹಾಯ ಕೊಡಿ ಕೇಳಾರ? ನನಗನ್ಸುತ್ತೆ ಅವನು ಬಾಡಿ ಸಾಕ್ಸೋದಕ್ಕೆ ಏನಾದರೂ ಸಹಾಯ ಕೇಳ್ಕೊಂಡು ಬರಬಹುದು. ಅವ್ರು ಏನೇ ಸಹಾಯ ಕೇಳಿದ್ರು, ಏನೇ ಬೇಡ್ಕೊಂಡ್ರು, ಹಾಂ ಹೆಣ್ಗಳೇ ಮನೆ ಬಾಗ್ಲಿಗೆ ಬಂದವ್ರಿಗೆ ಅದು ಇಂಥ ಪರಿಸ್ಥಿತಿನಾಗೆ ಹೆಂಗೆ ಇಲ್ಲ ಅನ್ನೋದು? ಉಂಡು ಹೋಗೋ ಮೂಳ ಅಂದರೆ ಯಾವ ಹೊಲದ್ದು ಜ್ವಾಳ ಅಂದ್ರಂತೆ. ಅವ್ರು ಸಹಾಯ ಕೇಳ್ಕೊಂಡು ಬಂದರೂ ಇಲ್ಲ ಅಂತ ಹೇಗೆ ಹೇಳಬೇಕು ಅಂದರೆ, ಅಯ್ಯೋ ಇವ್ರಿಗೆ ಸಹಾಯ ಕೇಳಿ ಇವ್ರ ಮನ್ಸಿಗೆ ತುಂಬ ನೋವು ಮಾಡಿಬಿಟ್ವಲ್ಲ ಅಂತ ಅನ್ನಿಸ್ಬೇಕು ಅವ್ರಿಗೇನೆ. ಹಂಗೆ ಇಲ್ಲ ಅನ್ಬೇಕು ಕಣೋ, ಅಲ್ವಾ? ಹೊರಕೇಣ, ನಂಗೆ ಅರ್ಜೆಂಟಾಗಿ ತಂಗಿನ ಬರೋದು ಕರಿ ತೊಗೊಂಡು ಬರ್ತೀರಾ? ಆಯ್ತು ಬರ್ತೀನಿ. ಏ ಗೋಡಂಬಿ ಗೋಡಂಬಿ ಗೋಡಂಬಿ, ನಿಂಗೇನು ಹಾಕಿಲ್ಲ ಕಲ, ನಾವು ನಿನ್ನ ಉಳಿಸ್ಕೊತೀವಿ ಕಲ.
ಹೆಂಗಾರ ಉಳಿಸ್ಕೊತೀವಿ. ಅವ ಚಿಕ್ಕ ವಯಸ್ಸಲ್ಲಿ ನಂಗೆ ಇದನ್ನ ವಾಚ್ ಮಾಡ್ಕೊಡ್ತಿದ್ದಲ್ಲ ಆ ಥರ ಮಾಡ್ಕೊಡು ತಗೋ. ಕೊಡು. ಈ ರಕ್ತ ನೀಡೋದು ಕಮ್ಮಿ ಆಗುತ್ತೆ. ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ. ಇವಾಗ ಯಾವ್ದಾದ್ರು ಆಟೋನೋ ಕಾರು ಬೇಕೇ ಬೇಕು. ಆಟೋ ಕಾರು ಇಲ್ಲೇ ಹತ್ತದಾಗೆ ಮಾವನ್ ಮನೆ ಐತೆ, ಅಲ್ಗೋಗಿ ಮಾವನ್ ಕಾರ್ ಇಸ್ಕೊಬರ್ಮ. ಕರ್ಕೇಡ ನೀವೆಲ್ಲೇ ಇರಿ. ಯಾವ್ದಾದ್ರು ಕಾರು ಆಟೋನು ಏನಾದ್ರು ಸಿಕ್ಕಿದ್ರೆ ನೀವು ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಕರ್ಕೊಂಡು ನಾವು ಬಂದು ಜಾಯ್ನ್ ಆಗ್ತೀವಿ. ಹುಷಾರಕ್ಕಲ್ಲ ಗೋಡಂಬಿ ಕಣ್ಬಿಡ್ಲ. ಗೋಡಂಬಿ ಗೋಡಂಬಿ ನಿಂಗೇನು ಆಗಕ್ಕಿಲ್ಲ.